ಹೌದಪ್ಪ ಸಣ್ಣವಿದ್ದಿ ಗರೀಬಿ ಇದ್ದಿ ಅಂತ ಕೆಲಸ ಮಾಡಕತ್ತಾರ ತಂಗಿ ಅದು ಸಣ್ಣದ ಇರಲಿ ಏನ್ರ ಇರಲಿ ಮೆಣಸಿಗೆ ಇದು ಲವಂಗ ಮೆಣಸಿಕಾಯಿ ಸ್ವಲ್ಪ ಮೆಲ್ದು ನೋಡಿದ್ರೆ ಉರುಪಿಡ್ತದ ಅದಕ್ಕೆ ಹೆಣ್ಮಗಳು ಹೇಳ್ಯಾಳ ಯಾರು ವಿದ್ಯಾಶ್ರೀ ಅದು ಸಣ್ಣದಲ್ಲಪ್ಪ ವಿಷ ಸರ್ವಕ್ಕೂ ಅಷ್ಟೇ ಇರ್ತದ ಸಣ್ಣದ ಹಾವಿರ್ಲಿ ದೊಡ್ಡದಿರ್ಲಿ ವಿಷನೇ ಅಂತಂದಾಳ ಅದಕ್ಕೆ ಮೊದಲಿಗೆ ಎದ್ದು ಎರಡನೇ ಒಂದು ಸಂದಿನಾಗ ಏನು ಚಾಲು ಮಾಡ್ಯಾಳಂದ್ರ ಬಡ್ಡಿ ಹಿಡಿದು ಪದ ಹಾಡೋ ದಾಸ ಯಾವ ನಿನಗೆ ಕೊಟ್ಟಾನ ಉಪದೇಶ ಕೇಳಿದವರೆಲ್ಲ ನಿನ್ನ ಹಾಡಿಗೆ ಅಂತಾರ ದಾಸರಕ್ಕಿಂತ ಪಾಸ ದಾಸರೆಲ್ಲ ಹೋಗಬೇಡ ದಾಸರು ಅವ್ರಲಿಂದ ಬಂದ ಎಲ್ಲ ಕಲಾಗಳು ಅದು ಮೂಲ ತಂಗಿಗೆ ಗುರುತಿಲ್ಲ ಕನಕದಾಸ ಆ ದಾಸ ಅದಕ್ಕೆ ಈಗ ಹೇಳ್ಯಾರಲ್ಲ ಕವಿಗಳು ನಾವೇನು ಬಡ್ಡಿ ಬಿಟ್ಟಿಲ್ಲ ತಂಗಿ ನಿನಗ ಹಂಗ ಭಾವನೆ ಆಗ್ಯದ ಕಲ್ಪನೆ ಅದಕ್ಕೆ ಮೂಲ ಹಿಡಿದುಕೊಂಡು ನಾನು ಹಾಡ್ತಾ ಇದ್ದೇನೆ ಅದರಲ್ಲಿ ಈ ಹೆಣ್ಣು ಮಗಳಿಗೆ ಬಡ್ಡಿ ಗುರ್ತಿಲ್ಲ ತುದಿ ಗುರ್ತಿಲ್ಲ ಈ ಕಡೆ ಹೋಗ್ತಾಳೆ ಆ ಕಡೆ ಹೋಗ್ತಾಳೆ ಒಟ್ಟ ಕಚ್ಚಿ ಬಿಚ್ಚಿ ಮಾಡಿ ಹಂತಿ ಹೊಡೆದು ಬಿಟ್ಟಾಳ ನೋಡು ಶಾವಿಗೆ ಮಜ್ಜಿಗೆ ಎಲ್ಲ ಹಾಕಿ ಕಲಸಿದು ಮಾಡ್ದಪ್ತಾರಿ ಅಲ್ಲ ಅದಕ್ಕೆ ಹೇಳ್ತಾರೆ ಅವ್ರ ಕವಿಗಳು ಏನಂತ ಬಡ್ಡಿ ಬಿಟ್ಟು ಪದ ಹಾಡವಲ್ಲ ದಾಸ ಒಡ್ಡವಾದ ಹಾಕಬೇಡ ನೀ ಹೆಂಗಸ ದೊಡ್ಡ ಹುಡುಗಿ ನಿನಗ ಏನ ಕೊಡಬೇಕ ಒಂದು ಬಾಳಿಕಾಯಿ ಬಕ್ಷೇಸ ಹಾಡುವುದಂತೂ ಪೂರ್ವದಲ್ಲಿ ನಮ್ಮ ಕೆಲಸ ಹೆಂಗಸರು ಹಾಡಿ ಮಾಡಿ ಇಟ್ಟಿರೆ ಹೊಲಸ ಕೆಲಸ ಎಲ್ಲ ನಿಮ್ಮಂತ ಹೆಂಗಸರಿಗೆ ಹ್ಯಾಂಗಾದಿತ್ತು ಲೆಸ ಹವದೋ ಹಾಡುವ ಕೆಲಸ ನಿಮ್ಮಂತ ಹೆಂಗಸರಿಗೆ ಹ್ಯಾಂಗಾದಿತ್ತು ಲೆಸ ಹಂದಿಗಂದಿ ಹೇಳು ಕೇರಿನೇ ಲೇಸ ಮುಕುಳಿ ಮುಖ ಮೂಗಿಗಿ ಅದರ ವಾಸ ಆ ಹಂದಿ ಬೆಲ್ಲ ಹತ್ತಿ ಡಪ್ಪ ಬೆನ್ನಿ ಕಟ್ಕೊಂಡು ಬಂದಕ್ಕಿ ಏಳನೇ ಹಂದಿ ಬದಮಾಸ ಹಂದಿಗೆ ಹೇಳು ಕೇರಿನ ಲೇಸ ಅಂತಂದಾಳ ಆ ಹಂದಿಯ ಜೊತೆಗೆ ಕಾರ್ಯಕ್ರಮ ಯಾರಿಗೆ ಹೇಳಿರಂದ್ರ ನಡೀಶನೂರವ್ರಿಗೆ ಹೇಳಿವಿ ಹೇಳ್ರಿ ನಾನು ಬರ್ತೀನಿ ಅನ್ನಕ್ಕಿ ಯಾರ್ಯಾಕೆ ಬರ್ಲಿಕ್ಕೆ ಹರದೇಶಿ ಅವರು ಅವರಿಗೆ ಹಂದಿ ಸಮಾನ ಅಂತ ಹೇಳಿ ಹಂಗ ಭಾವನೆ ಮಾಡಿ ಹೆಣ್ಮಗಳು ವ್ಯಕ್ತಪಡಿಸ್ತಾಳ ಮತ್ತ ಆ ಹಂದಿ ಬೆನ್ನತ್ತಿ ಬಂದಕ್ಕಿ ನಿನಗೇನ್ ಅನ್ಬೇಕು ತಂಗಿ ಹಂದಿ ಬೆನ್ ಹತ್ತಿರ ಮತ್ತೆ ಇದಕ್ಕೂ ಹಂದಿನಿ ಅನ್ಬೇಕು ಅದು 7ನೇ ಹಂದಿ ಅಂದಾರ ಅವರು ಹಂದಿ ಬೆನ್ನ ಹತ್ತಿ ದಪ್ಪ ಬೆನ್ನಿಗೆ ಹಾಯ್ಕೊಂಡು ತಿರುಗಕ್ಕಿ 7ನೇ ಹಂದಿ ಬದಮಾಸ ಅಂದೆವಾಡಿ ತುರೈದವರು ನಮ್ಮ ಕಳಸ ನೀ ಹಂಗ ತಟ್ಟಿ ಮಸಿವಿನಾಳದ ಬೀಳಸ ಹರಿದಾಸ ಗೈವಿದ ವಲಸರು ಹೇಳಾರ ನಿಮ್ಮ ಬಲ್ಲೆ ತಪ್ಪ್ಯಾವ ಪ್ರಾಸ ಹರಿದಾಸ್ ಗೈವಿದ ವಲಸರು ಹೇಳಾರ ನಿಮ್ಮ ಬಲ್ಲೆ ತಪ್ಪ್ಯಾವ ಪ್ರಾಸ ನಾ ಕೇಳಿದೆಲ್ಲ ನೀ ಹೇಳಲಿಲ್ಲ ಅಂತಾಳ ಅದಪ್ಪ ನಾ ಕೇಳಿದೆಲ್ಲ ನೀ ಹೇಳಲಿಲ್ಲ
ಬಪ್ಪರೆ ಬಾದ್ರ ಕೈಸೂರ್ ಅಂತಾರು. ಬಪ್ಪರೆ ಬಹಾದೂರ್ ಕವೇಶ್ವರ ಹರಿದಾಸ ಹರಿದಾಸ ಹೌದಾ? ಯಾರು ಮಾಡ್ಯಾರಪ್ಪ ಇದು ಖ್ಯಾಲಿ? ಮಾಡ್ಯಾರ ಮಂಗಳೂರು ದುರ್ಯೋಧನ ಮಾಸ್ತರ. ಹ. ಅಲ್ಲ ಅಲ್ಲ ನಾ ಕೇಳಿದೆಲ್ಲ ನೀ ಹೇಳಿಲ್ಲ ಅಂತಂದಿ ತಂಗಿ. ಒಂದೇ ಸಂದ್ ಹಾಡಿದಿ. ನೀ ಕೇಳಿದ ವಿಷಯ ಯಾವ್ದು ಬಿಟ್ಟಿವ ಯಾವ್ದು ಬಿಟ್ಟಿವಿ. ಮತ್ತು ನಾವು ಹೊರದಾಸರ ಕೆಲಸ ಏನಂದ್ರ ನಾಗೇಶ್ ಅವ್ರು ಕೇಳುದದ, ಈ ಹರದೇಶ್ ಅವ್ರು ಹೇಳುದದ. ಹಂಗೈತಿ ಹಿಂಗದ. ಮತ್ತು ತಿಳಿದಟ್ಟು ನಾವು ಹೇಳಿವಲ್ಲ. ಮತ್ತೆ ಇಲ್ಲಿ ಏನು ಅನೇಕ ವಿಷಯಗಳು ತೆಗೆದಾಳ. ಏನಂತಾರ್ರಿ? ಆ ಆಕಾರ ನಿರಾಕಾರ ಅಚ್ಚಿ ಕಡೆ ಮಾತೊಮ್ಮೆ ಹೇಳ್ತಾಳ. ಮತ್ತು ಈ ಕಡೆ ಬಂದು ಮಹಾಭಾರತ ಒಮ್ಮೆ ಹೇಳ್ತಾಳ. ಇಲ್ಲಿ ರಾಮಾಯಣ ಬಂದು ತೆಗಿತಾಳ. ಮತ್ತು ಜೀವ ಮತ್ತು ದೇಹದ ವಿಷಯ ತೆಗಿತಾಳ. ಒಟ್ಟ ಒಂದು ಮಾರ್ಗ ಇಲ್ಲ ನೋಡ್ರಿ ತಂಗಿ. ಇಲ್ಲ ನಮಗಂತೇಳಿ 6 ತಿಂಗಳು ಈ ಕಡೆ 6 ತಿಂಗಳ ಆ ಕಡೆ. ತಂಗಿ ನೀವೇ ಇದ್ರಿ 6 ತಿಂಗಳ ಆ ಕಡೆ. ಏನು ಮಣ್ಣಮುಖ ಹಾವು ಇದ್ದಂಗ ಹಾವಿಂದತ್ಲೆ ತಂಗಿ. ಸಭಾ ಅಂದ್ರೆ ಏನು ತಿಳ್ಕೊಂಡಿ? ಭಾಳ ಶಾಣೆ ಇರ್ತಾರೆ. ಹಾಡೋರ್ಕಿಂತಲೂ ಕೂತು ಕೇಳೋರು ಶಾಣ್ಯರು ಇರ್ತಾರ. ಇರ್ತಾರು. ಪಂಡಿತರು ಕೂತಿರ್ತಾರ. ಯಾವ ವಿಷಯ ಹಿಡಿದಾಳ ಎಲ್ಲಿಗೆ ಹೋಗಿ ಮುಕ್ತಾಯ ಮಾಡಾಳ ಅನ್ನುವಂಥದ್ದು ಎಲ್ಲರಿಗೂ ಮನವರಿಕೆ ಅದ. ಹೌದು. ಸುಮ್ಮನೆ ಯಾಕೆ ನಿನಗ ಮರ್ಯಾದೆ ಕೊಡ್ತಾರ ಅಂದ್ಮೇಲೆ ವಯಸ್ಕ ವಯಸ್ಸಕ್ಕ ಹೌದು. ಇಲ್ಲ ಚಂದ ಆತ ಪುಡಿ. ಏನೋ ಸಣ್ಣ ವಯಸ್ಸದ ಮತ್ತು ಇಷ್ಟೆಲ್ಲ ಕದ್ದಿ ಕಡಿತಾಳ ಚಲೋ ಭಾಳ ಶಾಣಕ್ಕೆ ಅಂತ ಕೊಟ್ರ ಬಿಡು. ಸಣ್ಣದ ಹೊಡಿ ಚಂದ ಆಡ್ತಪ್ಪ ಅಂತ. ಚಂದ ಹಾಡ್ತಾರ. ಇನ್ನೂ ಜರ ಹಾಡ್ಲಿ ಅಂತ ಹೇಳಿಕೆ ಪ್ರೋತ್ಸಾಹ ಮಾಡಕತ್ಯಾರ. ಇದೇನ್ ಶಾಣೆ ಅಂದಿಲ್ಲ. ನೀನು ಶಾಣಕ್ಕಂತ ಕೊಟ್ಟಿಲ್ಲ ತಂಗಿ. ಇದು ತಲೆಯಿಂದ ತೆಗೆದೋಗಿನಿ. ಹಾ ಯಾಕಂದ್ರೆ ಆನಿ ಆದಪ್ಪ ಆಗಿಲ್ಲ ಹೆಣ್ಮಗಳು. ಹಾ ನನ್ನ ಮುಂದೆ ಯಾರಿಲ್ಲ ಅಂತ. ಅದಕ್ಕ ನಾ ಕೇಳಿದೆಲ್ಲ ನೀ ಹೇಳಿಲ್ಲ ಅಂತಾಳ ಅಂದಾಳ. ಇಲ್ಲಿ ಆ ಪದ್ಯದಲ್ಲಿ ವಿಷಯಗಳು ಏನೇನು ಬಂದಾವ ಅನ್ನುವಂಥದ್ದು ಸಂಕ್ಷಿಪ್ತದಲ್ಲಿ ಮತ್ತು ಸರಳವಾಗಿ ನಾನು ವಿಸ್ತರಿಸ್ತಾ ಇದ್ದೇನೆ. ತಾವು ಶಾಂತ ಚಿತ್ತರಾಗಿ ಆಲಿಸಬೇಕು. ರೇಣುಕಾನ ಮೊದಲಿನ ನಾಮಕರಣ ಏನಂದಿ. 7 ಮಕ್ಕಳು ಹುಟ್ಟವಂತ ಹೇಳಾಳ ಹಿಂಗ. ಆ ರೇಣುಕನ ಮೊದಲಿನ ನಾಮ ಕೇಳ್ತಾಳಂದಾಗ ಆ ಸಂಕ್ಷಿಪ್ತದಲ್ಲಿ ವಿಷಯ ತಿಳಿಸಿ ಹೇಳುವೆ ನಿನಗ. 7 ಮಕ್ಕಳು ಹುಟ್ಟಿದ ಸುದ್ದಿ 7 ಮಕ್ಕಳ ತಾಯಿ ಕೇಳದಿ. ಶಾಂತದಿಂದ ಕೇಳು ಹುಡುಗಿ ಮುಂದಿನ ಭಾಗ. ರೇಣುಕಾನ ನಾಮಕರಣ ಶಕ್ತಿಯ ಅವತಾರ ಅಲ್ಲ ಏನ. ಪಾರ್ವತಿನೇ ಪ್ರತಿ ಅವತಾರ ತಾಳಿ ಬಂದಿಲ್ಲೇನ ಜಗದಾಗ. 7 ಮಕ್ಕಳು ಹುಟ್ಟಿದ ಸುದ್ದಿ ನನಗ ಕೇಳಿದಂದಾಗ ಆ ಮಕ್ಕಳ ಹೆಸರ ತಗೋರ ತಂಗಿ ಸ್ಟೇಜಿನ ಮ್ಯಾಗ. 7 ಮಕ್ಕಳ ಹೆಸರ ಸದ್ಯ ಕೇಳಿದ್ರ ಹೇಳತೀನಿ. ಆ ದೈವಕ್ಕ ಕರವ ನಾನು ಮುಗಿವೆ ಮೊದಲೀಗ. ಕಣ್ವ ಬರದ ಕಣ್ವ ಅಂತ ಬಾನು ಶರದ್ ಬಾನು ಅಂತ. ವಸ್ವ ವಿಶ್ವ ವಸು ಅಂತ ಬರ್ಕೋರ ಹಿಂಗ. ಮೇಲಾಗಿ ಪರಶುರಾಮ ಹುಟ್ಟಿ ಬಂದಿಲ್ಲೇನ ಜಗದಾಗ. ಆ ಧರ್ಮ ಸ್ಥಾಪನೆ ಮಾಡುವ ಸಲುವಾಗಿ ಅವತಾರ ಎತ್ತಿದಾಗ ಇವೇ 7 ಮಕ್ಕಳು ತಂಗಿ ರೇಣುಕಾದೇವಿಗೆ ಇದ್ದಾರ. ಆ ಮುಂದೆ ಹೆಣ್ಣ ಮಗಳು ಯಾವುದು ಕೇಳಾಳಂದಾಗ. ಸೊಂಡಿ ಐತಿ ಆನೆದು, ಕಿವಿ ಐತಿ ಕತ್ತಿದು, ಕಣ್ಣೈತಿ ಗೂಗಿದಂತ ಹೇಳಾಳೆಲ್ಲರಿಗ. ಅಲ್ಲ ಶರೀರ ಮನುಷ್ಯನಿಂದ ಐತಿ ಅಂತ ಹೇಳಿದಿ ಅಂದಾಗ ಇನ್ನ ಕಾಲ ಕ್ವಾಣಿಂದಂತ ತಿಳಿಸಿ ಹೇಳಾಳ ನಿಮಗ.
ಹೆಸರ ಕೇಳತಾಳ ಏ ಭಾಳ ಶಾಣಕಿ ಬಂದಳರಿ ಅಣ್ಣ ಬರಗುಡಿಗ್ರ ಊರಿಗ ಯಾವ ಕಣ್ಣೈತಿ ಗುಗಿದು ಸೊಂಡಿ ಐತಿ ಅನಿದು ಕಣ್ಣೈತಿ ಗುಗಿದು ಕಿವಿ ಐತಿ ಕತ್ತಿದು ಗೋಣ ಒಂಟಿದು ರೂಪ ಮನುಷ್ಯಂದು ಶರೀರ ಮನುಷ್ಯಂದು ತಮ್ಮ ಕಾಲ ಕೋಣಿಂದ ಹುಮ್ಮ ಯಾವ ಪ್ರಾಣಿ ಯಾವ ಪ್ರಾಣಿ ಭೂಮಿ ಮೇಲೆ ಹತ್ತಳೆ ಅಂದಾಳ ಹೌದಪ್ಪ ಅಂದಾರಲ್ಲ ಆ ನೋಡಿ ಬಾಳ ಗದ್ರ ಹಿಡಿಸಾಳ ಹೆಣ್ಮಗಳು ಹೌದಪ್ಪ ಈ ಹೆಣ್ಮಗಳು ಅನ್ಬೇಕ ಹುಡುಗಿ ಅನ್ಬೇಕ ಗೊತ್ತಾಗವಲ್ದು ಎಡ್ರದಾಗ ಒಂದ್ ಅಂದ್ಬಿಡ್ರಿ ಈ ತಂಗಿ ಹಿಂಗೆ ಗಡಬಡ ಮಾಡಿದ್ರೆ ಕೆಲಸ ಆಗುದಿಲ್ಲ ಆಗುದಿಲ್ಲ ಅದಕ್ಕಾಗಿ ಯಾವ ಪೂರ್ವ ಕಾಲದಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಅದಪ್ಪ ಬೇತಾಳ ವಿಕ್ರಮಾದಿತ್ಯನ ಹೊತ್ತುಕೊಂಡು ಏನು ತಿರುಗ್ತಿದ್ನಲ್ಲ ಆ ಬೇತಾಳ ಅಂತ ಹೇಳಿ ಅದರ ನಾಮಕರಣದ ತಂಗಿ ಹೌದ ಇಷ್ಟೆಲ್ಲ ಆಕಾರ ಆ ಒಂದು ಪ್ರಾಣಿಗದ ಐತಲ್ಲ ಅದಕ್ಕಾಗಿ ಕವಿಗಳು ಇಲ್ಲಿ ಇಷ್ಟು ಉಲ್ಲೇಖ ವರ್ಣನೆ ಮಾಡಿ ಬರ್ದಾರ ಮಾಡ್ಯಾರ ಮತ್ತು ಇನ್ನೊಂದು ವಿಷಯ ಹೌದ ಸೇತುವೆಗಾಗಿ ಸೇತುವೆ ಕಟ್ಟಿ ಸೀತಾಗಾಗಿ ಸೇತುವೆ ಕಟ್ಟಿ ರಾವಣಗಾದರು ಭೇಟಿ ರಾವಣಗಾಗ್ಯಾರ ಬೆಟ್ಟಿ ಕಟ್ಟಿದ ಗೌಂಡೆ ಅವ ಹಾ ಹೇಳು ಮನ ಮುಟ್ಟಿ ಅತ್ತ ಹೆಂಗೆ ಹೇಳ ಹೌದೌದು ಕೇಳಿಲ್ಲ ಶಾಸ್ತ್ರೋಕ್ತವಾಗಿ ಕೇಳಿಲ್ಲ ಅದಕ್ಕೆ ಪರವಾಗಿಲ್ಲ ಅಂದ್ರೆ ಒಂದು ಮಾರ್ಗ ಹಿಡಿದು ಹೋಗ್ಬೇಕತ್ತ ನನಗೆ ಅದೇ ವಾದದ ಹೌದಪ್ಪ ದಾರಿ ಹಿಡಿಬೇಕ ದಾರಿ ಹಿಡಿಬೇಕು ಹೌದು ಅದಕ್ಕಾಗಿ ಇಲ್ಲೇನಂತಾರ ಏ ಶೀತನ ಕಾಲಾಗ ಸೇತುವೆ ಕಟ್ಟಿ ರಾವಣಗಾಗ್ಯರ ಬೆಟ್ಟಿ ಕಟ್ಟಿದ ಗೌಂಡನ ಹೆಸರ ಸದ್ಯ ಕೇಳಾಳ ನನಗ ಎಷ್ಟು ದಿವಸಕ್ಕೆ ಸೇತುವೆ ಮುಗಿತು ಅಂತ ಕೇಳಿದಿ ನನಗ ಎಲ್ಲ ವಿಷಯ ಹೇಳತ್ತೀನಿ ಕುಲ್ಲ ನನಗ ಉದ್ದಾಗಲ ಎಷ್ಟು ಇತ್ತು ಎಷ್ಟು ದಿನದಾಗ ಸೇತುವೆ ಮುಗೀತು ಅಷ್ಟು ಲೆಕ್ಕ ತಂಗಿ ಸದ್ಯ ಕೊಡ್ತೀನಿ ನಿನಗ ಉದ್ದಿಗೆ 100 ಯೋಜನ 300 ಹರದರಿ ತಂಗಿ ಅಗಲ 30 ಯೋಜನ ಅಂತ ಬರದೈತಿ ಹಿಂಗ ಅಗಲ 30 ಯೋಜನ ಅಂದ್ರ 120 ಅಂದಂಗ 120 ಹರದರಿ ಅಗಲಿಗಿತ್ತು ಗುರುತಿಲ್ಲ ನಿನಗ ಕಟ್ಟಿದ ಗೌಂಡ ಯಾರು ಸೂಕ್ಷ್ಮ ನಿನಗ ಹೇಳತೀನಿ ಆ ವಾನರ ಸೇನೆದಾಗ ಗೌಂಡರು ಇದ್ರು ಆವಾಗ ಮೊದಲನೇ ದಿವಸ ತಂಗಿ ಕೇಳು ಯಾರು ಕಟ್ಟಾರಿ ಅಂಗದ ಎಂಬ ಗೌಂಡಿ ತಂಗಿ ಅಂಗದ ಎಂಬುವ ಗೌಂಡಿ ಕಟ್ಟಾನ ಮೊದಲ ಸುರುವೇಗ ಇನ್ನ ನಳ ಅನ್ನುವಂಥ ಇದ್ದ ತಂಗಿ ಅದೇ ಸೈನ್ಯದಾಗ ಆ ನಳ ಎನ್ನುವ ಗೌಂಡಿ ಕಟ್ಟನ ಆಗಿಂದಾಗ ನಳ ನಿಳ ಅಂಗದ 3 ಗೌಂಡರ್ ಕಟ್ಟಿದಾರ ಕೇಳ ಇದು ಶುದ್ಧವಾಗಿ ಬರೆದಿಲ್ಲೇನ ರಾಮಾಯಣದಾಗ ಅದಕ್ಕಾಗಿ ಸೀತನ ಕಾಲಾಗ ಎಲ್ಲ ಹಿಂಗ ಬರೆದ ತಂಗಿ ಈ ವಿಷಯ ಬಹಳ ಸೂಕ್ಷ್ಮ ಐತಿ ತಿಳಿದಿಲ್ಲ ನಿನಗ ಮೊದಲು ದೇವರು ಇದ್ದಾನಂತ ಹೇಳಿದಿ ಸಬದಾಗ ಮತ್ತೆ ಆಕಾರ ನಿರಾಕಾರ ಒಳಗ ತಂದಿದಂದಾಗ ಶರೀರ ಮತ್ತು ಜೀವದ ವ್ಯವಹಾರ ಒಳಗ ಕೇಳತಾಳ ಅಲ್ಲ ಒಂದಲ್ಲ ಎರಡಲ್ಲ ತಿಳಿಸುವೆ ನಿನಗ ಹೋಗ್ತಾಳ ಹೋಗ್ಲಲ್ಲ
ಭಾಳ ಪ್ರೀತಿ ಮಾಡ್ತಾರೆ ನಮ್ಮ ಮಗಳು ನಮ್ಮ ವಿದ್ಯಾಶ್ರೀ ಅಂದ್ರೆ ನಮ್ಮ ಗ್ರಾಮಕ್ಕೆ ಮಗಳು ಅಂತ ಹೇಳಿ ನಮ್ಮ ಬತ್ತಗುಣಿಕಿ ಪಂಚರು ಕೂಡ್ಯಾರ ಎಲ್ಲ ಇಂಡಿ ತಾಲೂಕದಾಗ ಭಾಳ ಒಂದು ಪ್ರಸಿದ್ಧವಾದಂಥ ಮೇಳ ನಮ್ಮದು ವಿದ್ಯಾಶ್ರೀದು ಅದಕ್ಕೆ ಪ್ರಸಿದ್ಧದ ಅಂತಾರೆ ಹೇಳಿ ನೀ ಎತ್ತರೆ ಮಾಡಿದೆ ಅಂದ್ರೆ ತಂಗಿ ಭಾಳ ದುಸ್ತರದ ಮಾತ ಭಾಳ ಲೆಕ್ಕನ ಮೇಲೆ ಹೋಗ್ಬೇಕು ಗಾಡಿ ಆಗಿಲ್ಲಪ್ಪ ಅದಕ್ಕೆ ನಮ್ಮ ಪಿಡೇಲಿ ಮಾಸ್ತರ್ನು ನೋಡಪ್ಪ ಏನು ಕೇಳ್ಯಾಳ ಹೆಣ್ಮಗಳು ಭಾಳ ಬೇರೆ ಕೇಳ ಮತ್ತು ಹಳ್ಳಿ ಏನಾರ ಅನ್ನಂಗಳ